ಸರಿ ಆಯ್ತು ಪೂರ್ಣಿ, ನೀನ್ ಹೇಳ್ದಾಗೆ ಕಾವೇರಿ ಹತ್ರ ಮಾತಾಡೋಣ. ಹಲೋ ಸರ್ಸು. ಹಾಯ್ ಕಾವೇರಿ, ಹೌ ಆರ್ ಯು? ಆಮೇಲೆ ನಿನ್ ಪ್ರಾಜೆಕ್ಟ್ ಮೀಟಿಂಗ್ ಏನಾಯ್ತು? ಸರ್ಸು, ಮೀಟಿಂಗ್ ಸಕ್ಸಸ್ಫುಲ್ ಕಣೆ. ಮದರ್ ಕಂಪ್ನಿಯವರು ನಮ್ಮ ಕಂಪ್ನಿ ಜೊತೆ ಕೊಲಾಬ್ರೇಟ್ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ವಾವ್, ಕಂಗ್ರ್ಯಾಚುಲೇಷನ್ಸ್ ಕಾವೇರಿ. ನೀನ್ ಹೋದ್ಮೇಲೆ ಸಕ್ಸಸ್ ಅಂತಾನೆ ಬಿಡು. ಥ್ಯಾಂಕ್ ಯು ಸರ್ಸು. ಹೇ, ಈ ವಿಷಯ ಬಿಟ್ಟಾಕು. ನಿನ್ ಪ್ರೀತಿ ವಿಷಯ ಎಲ್ಲಿಗ್ ಬಂತು? ಹಣ್ಣೋ ಕಾಯೋ? ಆ ವಿಷಯನ ಪ್ರೀತಮ್ ಹತ್ರ ಹೇಳಿದ್ಯಾ? ಹೇ, ಏನಂದ ಅವನು? ಹಲೋ, ಕೂಲ್ ಕೂಲ್ ಕೂಲ್, ಆರಾಮಾಗಿ ಮಾತಾಡು. ನೀನು ಹೇಳ್ದಾಗೇನೆ ನಾನು ಈ ವಿಷಯನ ಅವನ ಹತ್ರ ಕೇಳಿದೆ. ಅವನು ನನ್ನ ಮೇಲೆ ಇನ್ನೂ ಅಷ್ಟೇ ಪ್ರೀತಿ ಇದೆ ಅಂತ ಹೇಳ್ದ. ವಾವ್, ರಿಯಲಿ? ದಟ್ಸ್ ಅಮೇಜಿಂಗ್ ಕಾವೇರಿ. ನನ್ಗಂತೂ ಖುಷಿನೇ ತಡ್ಕೊಳಕ್ಕಾಗ್ತಿಲ್ಲ. ನಮ್ಮ ಪ್ರಾಜೆಕ್ಟ್ ಓಕೆ ಆಗಿದ್ದಕ್ಕೆ ಇವತ್ತು ಸಂಜೆ ರಾಮ್ ಸರ್ ಎಲ್ರಿಗೂ ಪಾರ್ಟಿ ಕೊಡಿಸ್ತಾ ಇದ್ದಾರೆ. ಓಕೆ. ಆ ಪಾರ್ಟಿಲಿ ನನ್ನ ನಿರ್ಧಾರನ ತಿಳಿಸ್ತೀನಿ ಅಂತ ಹೇಳ್ದೆ. ಗುಡ್ ಕಾವೇರಿ, ಈ ಆಪರ್ಚುನಿಟಿನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡ. ನಿನ್ ನಿರ್ಧಾರ ಏನಿದೆಯೋ ಎಲ್ಲ ಹೇಳ್ಬಿಡು. ಸರ್ಸು, ಮೊದಲು ಎದ್ದು ಜೊತೆ ನಡೆದಿರೋದ್ನೆಲ್ಲ ಕ್ಲಿಯರ್ ಆಗಿ ಪ್ರೀತುಗೆ ಹೇಳ್ತೀನಿ. ಅದನ್ನ ಕೇಳಿಸ್ಕೊಂಡ್ಮೇಲೂ ಅವನಿಗೆ ನನ್ನ ಮೇಲೆ ಸೇಮ್ ಫೀಲಿಂಗ್ ಇದ್ರೆ ನನ್ನ ಮನಸ್ಸಲ್ಲಿರೋದನ್ನ ಅವನಿಗೆ ಹೇಳ್ತೀನಿ. ಇಲ್ಲ ಅಂದ್ರೆ ಈ ವಿಷಯನ ಇಲ್ಲಿಗೆ ಬಿಡ್ತೀನಿ. ಇಲ್ಲ ಕಾವೇರಿ, ಪ್ರೀತಮ್ ನಿನ್ನ ಯಾವುದೇ ಪರಿಸ್ಥಿತಿಲಿದ್ರೂ ಅಕ್ಸೆಪ್ಟ್ ಮಾಡ್ತಾನೆ. ಯಾಕಂದ್ರೆ ಅವ್ನು ನಿನ್ನ ತುಂಬಾನೇ ಪ್ರೀತಿಸ್ತಾನೆ. ಯು ಸ್ಟಿಲ್ ಇನ್ ದ ಗೇಮ್ ಅಂಡ್ ಯು ವಿಲ್ ವಿನ್ ಇಟ್. ಏನಾಗುತ್ತೋ ನೋಡೋಣ. ಓಕೆ ಓಕೆ, ಮೊದಲು ನೀನು ಪಾರ್ಟಿಗೆ ಹೋಗು. ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋಗು. ಇವತ್ತಿನ ದಿನ ನಿಂದೆ ಅಂತ ಅನ್ಕೋ. ಎಲ್ಲ ಮರ್ತು ಚೆನ್ನಾಗಿ ಎಂಜಾಯ್ ಮಾಡು. ಓಕೆ ಸರ್ಸು, ಥ್ಯಾಂಕ್ ಯು. ನಾನು ನಿನಗೆ ರಾತ್ರಿ ಕಾಲ್ ಮಾಡ್ತೀನಿ. ಮಾಡ್ದಿದ್ರೆ ನಾನ್ ಬಿಡ್ಬೇಕಲ್ಲ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಯ್ ಸರ್ಸು. ಬಾಯ್.